ಎಷ್ಟು ಹುಷಾರಾಗಿರಬೇಕು ಅಂದರೆ, ಕಾಣಿಸ್ತಿದೆಯಾ ಸಾರು ಹುಡುಕ್ತಾ ಇದ್ದಾರೆ. ಸರ್ ನಿಮ್ಮ ಚರ್ಮ ಇಲ್ಲಿ ಅಂತ ನೋಡಿ ಹೆಂಗೆ ಕಚ್ಕೊತಿದೆ ಅದು ಅಂತ. ಹತ್ತು ಅಡಿ ಹತ್ತು ಇದೆ. ಈ ಚಿಕ್ಕ ಮಕ್ಕಳು ಆಟ ಆಡ್ದಂಗೆ ಆಟ ಆಡ್ತಿದೀಯ ಗಾಡೀಲಿ. ಶೂ ಅಲ್ಲಿ ಮಾಡಿದೆ ನೀನು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಗೆ ಸಂಚರಿಸಿಲ್ಲ. ಇವತ್ತು ಇಲ್ಲಿ ಭದ್ರಾ ಫಾರೆಸ್ಟ್ ಒಳಗಡೆ ಬಂದು ತಗಳಾಕೊಂಡ್ಬಿಟ್ಟಿದ್ವಿ. ಆ್ಯಕ್ಚುಲಿ ಇಲ್ಲೇನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, ಸಿಕ್ಕಾಬಟ್ಟೆ ಮಳೆ. ಇಲ್ಲಿ ಯಾವುದೋ ಒಂದು ಭವನ ಥರ ಇತ್ತು, ಇಲ್ಲಿ ಬಂದು ಒಂದು ಟೆಂಟ್ ಹಾಕ್ಕೊಂಡು ರಾತ್ರಿ ಎಲ್ಲ ಸ್ಟೇ ಆಗಿದ್ವಿ. ರಾತ್ರಿ ಯಾಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಗೇನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ಕತ್ಲಿತ್ತು. ಈಗ ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದೀನಿ ನೋಡಿ. ಇವರೇ ನಮ್ಗೆ ರೂಮ್ ವ್ಯವಸ್ಥೆ ಮಾಡ್ಕೊಟ್ಟವ್ರು. ಸರ್ ತಮ್ಮ ಹೆಸರು ರಾಜು ಅಂತ. ಇವರು ಮತ್ತು ಇನ್ನೊಬ್ರು ಮಂಜು ಅಂತ ಒಬ್ರು ಇದ್ರು, ಮಂಜುವಣ ಅಂತ. ಇವರು ನಮ್ಗೆ ಇರಲಿಕ್ಕೆ ಇಲ್ಲೊಂದು ನೋಡಿ ಸಾರ್ವಜನಿಕ ಸಮುದಾಯ ಭವನ ಅಂತಿತ್ತು, ಇಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಈಗ ಗಾಡಿಯೆಲ್ಲ ಇದು ಮಾಡ್ತಾಯಿದ್ವಿ. ಈಗ ಇಲ್ಲೊಂದು ಫಾಲ್ಸ್ ಇದೆ ಹತ್ರ, ಅಲ್ಲೊಂದು ಫಾಲ್ಸ್ ಹತ್ರ ಹೋಗೋಣ ಅಂತ. ಬನ್ನಿ ನೋಡೋಣ. ಹೆವಿ ಮಳೆ ಅಂದರೆ ಹೆವಿ ಮಳೆ ರಾತ್ರಿ. ಎಂಥ ಮಳೆ ಅಂದರೆ ಯಪ್ಪ ನೆನ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಮಳೆ ಇತ್ತು ರಾತ್ರಿ. ಏನ್ರಿ ಬಿ ಒಳ್ಳೆ ನಿದ್ದೆ ಮಾಡಿದ್ರೆ ಹತ್ರ ಸಿಕ್ಕಂದು ಹೆಂಗಿತ್ತು ನಿದ್ದೆ? ಸರಿ ಹೋಗಿ ಬರುವಾಗಿದೆ ಅಲ್ಲಿ ನೋಡಿ. ಇದೇ ಕಣ ಹೇಳಿದ್ದು ಬಿವಿ. ಇದು ಎಲ್ಲ ಗಾಡೀಲಿ ಇದೇ ಥರ ಬರುತ್ತಾ? BS6 ಅಲ್ಲಿ ಆಟೋಮೆಟಿಕಾಗಿ ರೈಸ್ ಆಗುತ್ತೆ, ಆಟೋಮೆಟಿಕಾಗಿ ಬುಕ್ ಮಾಡುತ್ತೆ. ಸೇಮಾ? ಓಕೆ. ತುಂಬ ಚಳಿ ಹಿಂಗಿದೆ ಅಂದರೆ ಅಪ್ಪ. ಮಂಜಣ್ಣ ಅಲ್ಲಿ ಹೋಗಿ ಬರ್ತೀವಿ ಒಂದು 5 ನಿಮಿಷ ನೋಡಿ. ಇವರೇ ರಾತ್ರಿ ಹೇಳಿದ್ನಲ್ಲ, ಮತ್ತು ಇವರು ನಂಗೆ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಪುಣ್ಯಾತ್ಮರು. ರಾತ್ರಿ ಇಲ್ಲಿ ತುಂಬ ಮಳೆ ಇತ್ತು. ಸರಿ ಅಲ್ಲಿ ಹೋಗಿ ಬರ್ತೀವಿ ಫಾಲ್ಸ್ ಹತ್ರ. ಇರಿ ಒಂದು ನಿಮಿಷ. ಸೈಟ್ ಒಂದೇ ರೋಡಲ್ಲ? ಹುಚ್ಚಾಟ ಬಿವಿ ಬಿದ್ರೆ ದೇವರನ್ನ ನಿಲ್ಸಲ್ಲ, ನಾನಂತೂ ಹೋಗ್ತಾನೆ ಇರ್ತೀನಿ. ಇಲ್ಲಿಂದ ಸ್ವಲ್ಪ ರೋಡ್ ಹಾಳಾಗಿದೆಯಲ್ಲ, ರೋಡೇ ಇಲ್ಲ ಅನ್ಸುತ್ತೆ. ಹಾಂ, ಇದು ಮುಂದೆನಾ? ಓಹೋ, ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸು ಇಲ್ಲಿಂದ. ಸೂಪರ್. ಆ್ಯಕ್ಚುಲಿ ನೀವು ಹಾಕಿದಿರಲ್ಲ ಕಾಲಿಗೆ ಬೂಟು, ಆ ಥರದ್ದು ಹಾಕೊಂಬಂದ್ರೆ ನಮಗೂ ಒಳ್ಳೆಯದು. ಈ ಕಡೆ ಬಂದಾಗ ನಾವು ಆ ಥರದೊಂದು ತಗೊಂಬಂದ್ಬಿಡ್ಬೇಕು. ಇಲ್ಲ ನೆಕ್ಸ್ಟ್ ಟೈಮಿಂದ ಅದೇ ಕೆಲಸ ಮಾಡ್ತೀನಿ. ನೀರೇ ಆರಲ್ಲ, ಮೊಣಕಾಲ್ವರೆಗೂ ಚೆನ್ನಾಗಿರುತ್ತೆ. ಅಂದರೆ ಜಿಗ್ನೇನು ಹೊತ್ತಲ್ಲ ಅದರಲ್ಲಿ ಆಲ್ಮೋಸ್ಟು. ಇಲ್ಲಿಂದನಾ? ಅಲ್ಲ ಬೈಕಲ್ಲಿ ಹೋಗ್ಬೋದು, ಇಲ್ಲ ನೀವು ನಡ್ಕೊಂಬನ್ನಿ, ನಾನು ಬೈಕಲ್ಲಿ ಬರ್ತೀನಿ. ಯಾಕಂದ್ರೆ ಇಬ್ಬಿಬ್ರು ಹೋಗೋಕೆ ಕಷ್ಟ ಆಗುತ್ತೆ ನಮ್ಮ ಬೈಕಲ್ಲಿ. ಒಂಚೂರು ನಡ್ಕೊಬನ್ನಿ. ಹಾಂ, ಇವರು ಬಂದ್ರಾ? ಓಕೆ. ಅದು ಡೇಂಜರ್ ಆಗಿದೆ. ಒಳಗಡೆ ಬಾ.
ಎಷ್ಟಾಯ್ತು ಅಂತ. ಕಡೆಗೆ ಎಲ್ಲ ಸದ್ಯ ಅನ್ನೋಂಗೆ ಎಲ್ಲ ಹೋಗುತ್ತೆ. ಅಲ್ಟಿ ಸ್ವಲ್ಪ ಬದಿಯಾಯ್ತು ಕಾಲು. ಓಕೆ, ಒಳ್ಳೆ ಆಫ್ ರೋಡು. ನೆನ್ನೆ ಒಂಥರ ಡಿಫ್ರೆಂಟಾಗಿರೋ ಆಫ್ ರೋಡ್ ಮಾಡಿದ್ವಿ, ಇವತ್ತೊಂದು ಡಿಫ್ರೆಂಟಾಗಿರೋ ಆಫ್ ರೋಡ್ ಮಾಡ್ತಿದ್ದೀವಿ. ಯಾಕೋ ಬಾರೋ, ಏಯ್ ಏಯ್ ಬೇಡ ಅಣ್ಣ ಅಣ್ಣ, ನೀವು ತಳ್ಳೋದು ಬನ್ನಿ. ಯಾಕೆ ಅಲ್ಲ, ಯಾಕೆ ಹೇಳು? ಏನು ಅಲ್ಲ, ಆಟ ಆಡ್ತಾ ಇದೆಯಾ ನೀವು? ತಳ್ಬೇಡಿ ಅಣ್ಣ. ನಾವು ಕೂತ್ಕೊಳ್ಳಲಿಲ್ಲ ಅಂತೀನೀಗ, ಬಾಯಿಗೆ ಬರುತ್ತೆ. ಕೂತ್ಕೋ, ಹಿಂದೆ ಬಿಡು ಗಾಡಿ, ಹಿಂದೆ ತಳ್ಳು. ಕಲ್ಲು ಕಾಣಿಸ್ತಾ ಇಲ್ವಾ ನಿನಗೆ ಬಿವಿ? ಇರು ಕಲ್ಲು ಆಗಲ್ಲ ಅನ್ಸುತ್ತೆ ಅಣ್ಣ, ತೆಗಿಯೋಕ್ಕಾಗಲ್ಲ. ಇಳಿದ್ಬಿಟ್ಟು ಹಿಂದೆ ತಳ್ಳು ಬಿವಿ. ಈ ಗಾಡಿ ಹಿಂದೆ, ನಾನು ಅದ್ರೊಳಗೆ ನೀರೊಳಗೆ ಇಳಿನಾರೆ, ಅದಕ್ಕೋಸ್ಕರ ಹಗ್ಗ ತರಬೇಕಿತ್ತು. ಹಾಂ ಹೇಳಿ. ಮುಂದೆ ಹಿಂದೆ ಮಾಡು. ಚಲೋ ಹತ್ತು ಎಡೆ ಹತ್ತು. ಇಲ್ಲ ಅವ್ನು ಸುಸು ಮಾಡ್ತಿದ್ದಾನೆ. ಇದು ಚೆನ್ನಾಗಿದೆ, ಹೋಗ ಬೇಬೆ. ಈ ಚಿಕ್ಕ ಮಕ್ಕಳು ಆಟ ಆಡ್ದಂಗೆ ಆಟ ಆಡ್ತಿದ್ಯಾ ಗಾಡೀಲಿ? ಏಯ್ ಅಲ್ಲ, ಗಾಡಿ ವಸ್ತು, ಆಫ್ ರೋಡನ್ನು ಹೊಸ್ತಲ್ವಲ್ಲ. ಅಲ್ಲ, ಅವನು ಗಾಡಿ ಹೊಸ್ತವನ್ಗೆ, ಅದು ಹೊಸ ಗಾಡಿ. ಅಂದರೆ ಗಾಡಿ ಈ ಥರದಿತ್ತು ಫಸ್ಟು, ಅದನ್ನು ಕೊಟ್ಬಿಟ್ಟು ಅದನ್ನು ತಗೊಂಡ. ಏಯ್ ನಿಧಾನ ಶ್ರೀಕಾಂತ್, ಹುಷಾರು. ಅಲ್ಲಿ ಕಲ್ಲಿದೆ, ಈ ಎಡ್ಜಲ್ ಬಾ, ಅಂಚಲ್ಲಿ. ಈ ಅಲ್ಲಿ ಬೇಡ, ಇಲ್ಲೇ ಬರೋ ಒಳಗಡೆ. ಬಾಬಾ ಐಟಾರ್ ಕೊಡು, ಬಾ. ವೆರಿ ಗುಡ್, ಬಾ ವೆರಿ ಗುಡ್, ಬಾ. ಯಾರು? ಅವರು ಆಫ್ ರೋಡಿಂಗ್ ಹೆವಿ ಮಾಡ್ತಾರೆ. ನನಗೂ ಬರಲ್ಲ. ಎಷ್ಟು ಹುಷಾರಾಗಿರಬೇಕು ಅಂದರೆ, ಕಾಣಿಸ್ತಿದ್ಯಾ? ಸಾರು ಹುಡುಕ್ತಾ ಇದ್ದಾರೆ. ಸರ್ ನಿಮ್ಮ ಚರ್ಮ ಇಲ್ಲಿ ಅಂತ, ನೋಡಿ ಹೆಂಗೆ ಕಚ್ಕೊತಿದ್ದಾರೆ ಅಂತ. ಎರಡು ಬೆಂಕಿ ನೋಡಬೇಕು. ಸೊನೆ ಎರಡು ಬಿದ್ದೋದು ನೋಡಿ. ಅವೇನು ಗೊತ್ತಾ, ನೋಡಿ ಹಂಗೆ ಅವು ಸ್ಮೆಲ್ನ ಸೆನ್ಸ್ ಮಾಡ್ತಿದ್ದಾವೆ. ನಾನು ಆವಾಗಲೇ ನೋಡಿದೆ, ಸ್ಮೆಲ್ ಎಲ್ಲಿದೆ ಅಲ್ಲಿ ಸೆನ್ಸ್ ಮಾಡಿಕೊಂಡು ಹೊಡಿಕೊಂಡು ಬರ್ತಿದ್ದಾವೆ. ನೋಡಿ ಹೆಂಗಿದೆ ತೆಗಿನ. ಏಯ್ ಬಿ ಓಡ್ಬಾ. ಹಾಂ ಬಿಚ್ಚು, ಇಲ್ಲಿ ಎರಡು ಅಂಟ್ಕೊಂಡಿತ್ತು, ಬಿಚ್ಚಿದ್ನಲ್ಲ ನಾನು. ಇಲ್ಲಿ ನೋಡು, ಇಲ್ಲೊಂದು. ಬಾ ಮಗ, ನಿಂತಿದಷ್ಟು ಕಷ್ಟ ಇಲ್ಲಿ. ಹತ್ತು ಬಿಡಿ, ಇಲ್ಲಿ ಇದ್ದಾವೆ ಬೇಜಾನು. ಇಲ್ಲಿ ನೋಡಿ, ಇಲ್ಲೇ ಇದ್ದಾವೆ. ಇಲ್ಲೆಲ್ಲ ಕಡಿತೈತಪ್ಪ, ನಡಿಲೋ. ಆಫ್ ರೋಡ್ ಮಾನ್ಸ್ಟರ್.
ಮುಟ್ಟು ಟೋಟಲ್ ರೆಸ್ಪಾನ್ಸ್ ಅರ್ಲಿ ಮಾರ್ನಿಂಗ್ ಅಲ್ಲ. ಏನಿದೆ ಕಾರಂಜಿ? ಇಲ್ಲೇ ನಿಲ್ಲಿಸ್ಬೇಕಾ? ಇಲ್ಲಿ ಒಳಗಡೆ ಹೋಗ್ಬೇಕು ಹಿಂಗೆ? ಓಕೆ ಓಕೆ. ದೇವಸ್ಥಾನ ಎಲ್ಲಿ ಇರೋದು? ದೇವಸ್ಥಾನ ಎಲ್ಲಿ ಇರೋದು? ದೇವಸ್ಥಾನ ಅಲ್ಲಿ ಆಯ್ತು ದಾಟಿ ಬಂದು. ಓ ಹೌದಾ, ಓಕೆ ಓಕೆ. ಯು ಮಕ ನೋಡ್ರು ಅಂತ. ಅಯ್ಯಪ್ಪ, ಇದೇ ಲಾಸ್ಟು. ಇಲ್ಲಿ ಟರ್ನ್ ಮಾಡಿ ನಿಲ್ಸು. ಇಲ್ಲಿ ಬಿಡುವಾ? ಅಕಸ್ಮಾತ್ ಗಾಡಿ ಬಂದಿರ್ತೀವಿ. ಗಾಡಿ ಹೋಗಲ್ಲ ಅಂದ್ರೆ ನೋಡೋಣ ಬಾ ಬೇಕಾರೆ. ಅಮ್ಮ ಗಾಡಿ ಹಾಕು ಇಲ್ಲಿಂದ. ನಿಧಾನ, ಇಲ್ಲೇ ಬರ್ಬೇಕಲ್ವಾ? ಬೇಗ ಶೂ ಹಾಳು ಮಾಡಿದೆ ನೀನು. ಗೋವಿಂದ ಆಗಿ ಹಿಂದೆ ಸ್ವಲ್ಪ ತಳ್ಳಬೇಕಲ್ಲ. ನೀನು ಯಾಕೆ ಹಿಂಗೆ ಬಂದೆ ಹೇಳು? ಅಲ್ಲಿ ಹೋಗೋದು ಬಿಟ್ಟು ಅಲ್ಲಿ ಮರ ಇದೆ ಒಂದು. ಹಾಂ ಸ್ಟ್ರೈಟೇ ಬಾ, ಹಿಂಗೆ ಬಾ. ಹಾಂ ಬಾ, ಇನ್ನೊಂದು ಹಿಂಗೆ ಹಂಗೆ ಬಾ 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 ಬಾ. ಹಾಂ ಈಗ ಬರುತ್ತೆ ಬಾ, ಹಿಂದೆ ಬಿಡು. ಹಾಂ ಹೌದು, ಹೋಗಿ. ಈಗ ಮರ ಇದೆ ಕಣ ಅಲ್ಲಿ, ಮರ ಇದೆ ಅಲ್ಲಿ. ಮಲ ಬೀ ತಳ್ಬಲ. ಸ್ವಲ್ಪ ತಳ್ಳಿ ಹಿಂದೆ ಸಾಕು. ನೀನು ಇಲ್ಲಿಗೆ ಯಾಕೆ ಬಂದೇಳು? ಅಲ್ಲಿ ಸ್ಟ್ರೈಟ್ ಹೋದನು. ಹಿಂಗೆ ಬರಬೇಕು ಅಂತ ಅಲ್ಲಿ ಮರ ಇದೆ, ನಾನು ಅದಕ್ಕೆ ಹಿಂದೆ ಬಂದಿದ್ದು. ಅವರೆಲ್ಲ ಮರ ಹಾಕ್ತಾರೆ. ಇರು ನಾವು ಸೈಡಿಗೆ ಬರ್ತೀವಿ, ಅವ್ರನ್ನೆಲ್ಲ ಬದಿ ಮಾಡಬೇಡ. ಬಾ. ಇಲ್ಲ ರೈಟ್ ಸೈಡ್ ಬಂದಿದ್ರೆ ಸುಮ್ಮನೆ ಮುಚ್ಕೊಂಡು ಬಂದಿರೋದು. ನಾ ಅದಕ್ಕೆ ಅಲ್ಲಿಂದ ಹೇಳ್ತಾರು ಸ್ಟ್ರೈಟೇ ಬರ್ರಪ್ಪ, ಹಂಚಿಗೆ ಹೋಗ್ಬೇಡಿ ಅಂತ. ಒಳಗಡೆ ಇಳಿಬೇಕಾ? ಇಲ್ಲಿ ಬಿಡಿ ಗಾಡಿ ಸಾಕು. ಮೇಲೆ ಹೋಗುದಿಲ್ವಾ? ಇಲ್ಲ ಮೇಲೆ ಎಷ್ಟು ದೂರ ಆಗುತ್ತೆ ನಡೀಲಿಕ್ಕೆ? 1 ಕಿಲೋಮೀಟರ್ ಇದೆ. ಇನ್ನು 1 ಕಿಲೋಮೀಟರ್ ಇದೆ ಅಂತೆ. ಗಾಡಿ ಹೋಗಲ್ಲ. ಬೇಡ ಬಾರ, ಯಾಕೋ ಶ್ರೀಕಾಂತ್ ಅಲ್ಲೆಲ್ಲಿ ತಿರ್ಗಿ ಟರ್ನ್ ಮೇಲೆ ಮಾಡ್ತೀಯ? ತೊಳ್ಕೊ, ಟರ್ನ್ ಮಾಡ್ಕೊ. ಹಾಂ ಹೋಗ್ಬೇಕಾದ್ರೆ ಅದೇ ಆಗುತ್ತೆ. ಅದು ಕರೆಕ್ಟ್ ಅಣ್ಣ ಹೇಳಿದ್ದು. ಇದು ಎಷ್ಟು ದೂರ ಹೋಗುತ್ತೆ ಈ ಆಫ್ ರೋಡು? ಇದು ಎಷ್ಟು ದೂರ ಹೋಗುತ್ತೆ ರೋಡು? ಚಿಕ್ಕಮಂಗ್ಳೂರ್ಗೆ? ಹಾಂ ಅಲ್ಲ, ಹಂಗಿದ್ರೆ ಹತ್ತಿಸ್ಬೋದು ಅಂತ. ಅಲ್ಲ ಚಿಕ್ಕಮಂಗ್ಳೂರು ಎಲ್ಲೋಗಿ ಜಾಯ್ನ್ ಆಗುತ್ತೆ? ಚಿಕ್ಕಮಂಗ್ಳೂರಲ್ಲಿ ಪಂಡ್ರೋಲಿಂಗ್ ಹೋಗಿ ಹೋಗುತ್ತೆ. ಈಗ ಪಂಡ್ರೋಲಿಗೆ ಹೋಗುತ್ತಾ? ಬಟ್ ಅಲ್ಲಿ ಜಾಗದವ್ರು ಬಿಡಲ್ಲ ಅನ್ಸುತ್ತಲ್ಲ? ಜಾಗದವ್ರು ಬಿಡಲ್ಲ. ಏಯ್ ಕೇಳಿಸ್ತೇವ್ರು ಹೇಳಿದ್ದೀಗ? ಯಾವ್ದು ಪಂಡ್ರೋಳಿ ಅಂದ್ರೆ ಬರ್ಬೇಕಾದ್ರೆ ಜೀಪಲ್ಲಿ ಹೋಗ್ಬೇಡ ಅಂದರು. ಹಾಂ ಇಲ್ಲ, ನನಗೆ ಗೊತ್ತು.
ಕೊಲ್ಕಿ ಫಾಲ್ಸ್ ಅಂತ ಯಾವುದೋ ಇದೆ ಅಲ್ಲಿ. ಇದ್ರಲ್ಲಿ ಬೇಡ, ಅದೇ ರೋಡ್ ಸರಿ ಇಲ್ಲ. ಇಲ್ಲಿ ಮಾತ್ರ ಈ ತರ ಐತೆ ಚೇರಂಡಿ, ಹಾಂ ಅಲ್ಲಿ ಹೋಗಿ ಇಷ್ಟಿದೆ. ಹಾಂ 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 ಆನೆಗಿನ ಗೊತ್ತವ ಇವತ್ತು ಏನು ಕತ್ತೆ ಗಿಡಗಳು. ಈಗ ವಾಪಸ್ ಹೋಗುವ, ಫಾಲ್ಸ್ಗೆ ಹೋಗುವ, ವಾಪಸ್ ಹೋಗುವ. ಬಗಲ್ ಎದ್ದಿದೆ ಅಮ್ಮನ್ ಅಷ್ಟೇ. ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾನೆ ಇರಬೇಕು ಅಷ್ಟೇ. ನೀರು ಫುಲ್ಲು ತುಂಬ್ಕೊಂತು ಒಳಗಡೆ. ಇನ್ನು ಫುಲ್ ಟ್ರೆಕ್ಕಿಂಗು. ಆ್ಯಕ್ಚುಲಿ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಂತೆ ಈ ನಾವು ಹೋಗ್ತಿರ್ತಕ್ಕಂಥ ಉಕ್ಕಡ ವಾಟರ್ ಫಾಲ್ಸ್ಗೆ. ಬನ್ನಿ ಹೇಗಿರುತ್ತೆ ನೋಡುವ ಮೇಲೆ ಹೋಗಿ. ಆ್ಯಕ್ಚುಲಿ ಇದು